ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮುಂಬರುವ ಮೊಹರಂ ಹಬ್ಬವನ್ನು ಶಾಂತಿಯುತ ಹಾಗೂ ಸೌಹಾರ್ದಯುತವಾಗಿ ಆಚರಿಸುವ ನಿಟ್ಟಿನಲ್ಲಿ ಸ್ಥಳೀಯ ಪೊಲೀಸ್ ಹೊರಠಾಣೆಯಲ್ಲಿ ಶಾಂತಿ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಸಭೆಯಲ್ಲಿ ವಿವಿಧ ಸಮುದಾಯಗಳ ಮುಖಂಡರು, ಸಾರ್ವಜನಿಕರು ಹಾಗೆಯೇ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿ ಹಬ್ಬದ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಕುರಿತು ಚರ್ಚೆ ಮಾಡಿದ್ದಾರೆ. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ರಾಮದುರ್ಗ ಡಿವೈಎಸ್ಪಿ ಚಿದಂಬರ ಮಡಿವಾಳರ, ಮೊಹರಂ ಹಬ್ಬ ಭಾವೈಕ್ಯತೆ ಹಾಗೂ ಸಹೋದರತ್ವದ ಸಂಕೇತವಾಗಿದ್ದು ಎಲ್ಲರೂ ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಹಬ್ಬದ ಸಂದರ್ಭದಲ್ಲಿ ಯಾವುದೇ ರೀತಿಯ ವದಂತಿಗಳಿಗೆ ಕಿವಿಗೊಡದೆ ಸಾಮಾಜಿಕ ಜಾಲತಾಣದಲ್ಲಿ ಹರಡುವ ಸುಳ್ಳು ಸುದ್ದಿಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಮುಂದಾಗಬೇಕು. ಯಾವುದೇ ಅನುಮಾನಾಸ್ಪದ ಘಟನೆಗಳು ಕಂಡು ಬಂದಲ್ಲಿ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ಕೊಡಬೇಕು ಅಂತ ತಿಳಿಸಿದ್ರು. ಇವತ್ತಿನ ಈ ಶಾಂತಿ ಸಭೆ ಪ್ರತಿ ವರ್ಷವೂ ನಮ್ಮ ಡಿವೈಎಸ್ಪಿ ಸಾಹೇಬ್ ನೇತೃತ್ವದಲ್ಲಿ ನಡೆಯುತ್ತಾ ಬಂದಿದೆ. ನಾವು ನೋಡುವಾಗ ಮೊದಲು ನಾವು ನೋಡ್ತಿದ್ದೇವಲ್ಲ, ಎಲ್ಲ ನಮ್ಮ ಬಜಾರ್ದಲ್ಲಿ ಡೋಲಿ ಅದು ಮೊಹರಂ ಹಬ್ಬ ಅಂದರೆ ಸುತ್ತಮುತ್ತ ಎಲ್ಲ ಹಳ್ಳಿಯವರು ಬಂದು ನಮ್ಮಲ್ಲಿ ಮುನ್ನೋಳಿಗೆ ಬರ್ತಿದ್ರು. ಅಂತ ಎಲ್ಲರೂ ಹಿಂದೂ ಬಾಂಧವರು ಎಲ್ಲರೂ ಒಂದಾಗಿ ಭಾಳ ಚಂದ ನಡೀತಿತ್ತು. ಈಗ ಅದೇನೋ ಒಂದು ಕೆಟ್ಟ ಕಾಲ ಅದೊಂದು ಆಗಿಂದ ನಿಂತಿತ್ತು, ಹಾಗೇ ಇದಾಗಿಬಿಡುತ್ತೆ. ಮುಂದೆ ಆ ದೇವರ ಅನುಗ್ರಹದಿಂದ ಡೋಲಿ ಹೇಳಿ ಎಲ್ಲರೂ ಒಂದಾಗಿ ಅಷ್ಟರೂ ಒಂದಾಕ್ಯಾರ. ನೀವು ಕೂಡಿ ನಿಮಗೆ ನಾವು ಸಪೋರ್ಟ್ ಇರ್ತೇವೆ. ಹಿಂದೂ ಬಾಂಧವರು ಒಂದಾಗಿ ಡೋಲಿ ಹೇಳುವಂಥ ಆಶೀರ್ವಾದ ದೇವ್ರು ಕೊಡಲಿ ಅಂತ ಹೇಳ್ತಾ ನನಗೆ ಎರಡು ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡ್ತಕ್ಕಂಥ ಎಲ್ಲರಿಗೂ ಒಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ನಮ್ಮ ಊರಾಗ ಹಬ್ಬ ಹೆಂಗಾಕಿತ್ತಂದ್ರೆ ಹಿಂದೂ ಹಬ್ಬ ಮುಸ್ಲಿಂ ಹಬ್ಬನೂ ಹಂಗಿತ್ತು ಅದರ ನಮ್ದು ಮೊದಲಿಗೆ. ಯಾಕಂದ್ರೆ ಎಲ್ಲರೂ ನಾವು ಹಿಂದೂಗಳೇ ಇರ್ತಿದ್ವಿ. ನಾವು ಅಟ್ರು ಹಿಂದೂಗಳನ್ನ ಎಲ್ಲರೂ ಎಲ್ಲಿ ನೋಡ್ತಿರಲ್ಲ ಹಿಂದೂಗಳ ಕೊಡ್ತಿದ್ವಿ. ಅಂತ ಒಂದು ಐಕ್ಯತೆಯಿಂದ ನಾವು ಇದನ್ನ ಹಬ್ಬ ಮಾಡ್ಕೊಂತ ಬರ್ತಿದ್ವಿ ಮೊದ್ಲಿಂದ ಈಗಿಂದ ಅಲ್ಲ, ಮೊದ್ಲಿಂದನೂ ಹಂಗ ಇದ್ವಿ ನಾವು. ಹಿಂದೆ ಅಂದ್ರೆ ಹೆಂಗಿತ್ತಂದ್ರೆ ಈಗಾದ್ರೂ ನೋಡ್ಬೇಕು ನಾವು. ಈಗಾದ್ರೂ ನಮ್ದು ಅಷ್ಟು ಚಂದ ಐತಿ. ಆಲ್ಗಡ್ಡಿಗಾತು, ಜಿಡ್ಡೆಪ್ಪಗಾತು, ಈಗ ಎಲ್ಲರೂ ನಮ್ಮ ಹಿಂದೂ ಮಂದಿ ಹೋದಾಗ ಮುಂದೆ ದೇವ್ರುಗಳು ಚಾಲು ಆಗ್ತಾವ. ಅಂದ್ರೆ ಅಂಥದ್ದೊಂದು ಐಕ್ಯತೆ ನಮ್ಮಲ್ಲಿ ಐತಿ. ಅದಕ್ಕೆ ಅದು ಯಾವುದೋ ಒಂದು ಕೆಟ್ಟಗಳಿಗೆ ಆಗಿ ಹೋಗೈತದ. ಮುಂದೆ ಅದನ್ನ ವಿಚಾರ ಮಾಡೋದು. ಈಗ ವಿಚಾರ ಮಾಡೋದು ಬೇಡ. ಅದನ್ನ ಮುಂದೆ ಎಲ್ಲರೂ ಕುಡಿದಾಗ ದೈವ ಹಚ್ಚಿದಾಗ ಅದನ್ನ ಮುಂದೆ ಮೊದಲಿನಾಗ ಮಾಡೋನು ಏನಾಗೋದಾಗತ್ತೆ, ಅದು ಮುಂದೆ ನೋಡೋನು. ಈಗ ಏನೈತ್ಲ, ಈ ವರ್ಷ ಹೆಂಗೆ ನಡೀತಿತ್ಲ ಅದ ಪ್ರಕಾರ ಅದನ್ನ ಮೊಹರಂ ಏನೈತ್ಲ ನಡ್ಸ್ಕೊಂತ ಹೋಗೋನು. ನಮ್ಗೆ ನೀವು ಸಪೋರ್ಟ್ ಕೊಡ್ರಿ, ನಿಮ್ಗೆ ನಾವು ಸಪೋರ್ಟ್ ಕೊಡ್ರಿ. ಹಂಗೇನು ಹುಡುಗರು ಇದ್ರಲ್ಲಿ ನೀವು ಅಟ್ಟ ಹೇಳ್ಕ್ಯಾರ, ಹಿರಿಯರು ಇದ್ದವ್ರಟ್ಟ ಬೇದು ಬುದ್ಧಿ ಹೇಳ್ಬೇಕಷ್ಟ. ಒಂದೊಂದು ಯಾವ್ರ ಏನಾರ ಇರ್ತಾವಟ, ಏನಾರು ಹಾಕೊಂಡು ಬಂದ್ಕ್ಯಾರ ಮಾತಿರ್ತಾವ. ಆಗ ಅಲ್ಲೇ ತನಗೆ ಮಾಡಿಬಿಡೋದು ಅವನು ಅಷ್ಟೇ ಕೆಲಸ ಇರ್ತೈತಿ. ಅಂಥದ್ದೇನಿಲ್ಲ. ನಮ್ಮೂರು ಭಾಳ ಚಂದ ಐತಿ. ಮತ್ತು ಹಿಂದೂ ಮುಸ್ಲಿಂ ಬಾಂಧವ್ಯ ಮಾತ್ರ ಭಾಳ ಚಲೋ ಐತಿ. ಈ ಹಬ್ಬ ಚಂದಾಗ ಆಕತಿ. ಮತ್ತು ನಮ್ಮ ಮಡಿವಾಳ ಸಾಹೇಬ್ರು ಈಗ 2-3 ವರ್ಷದಿಂದ ಅಂದ್ರೆ ಮೊದಲೇಕೆಲ್ಲ ತಯಾರಿ ತಗೋತಾರೆ. ಎಲ್ಲರೂ ಕೇಳ್ತಾರೋ ಹೆಂಗೆ ಏನು ಎಲ್ಲೆಲ್ಲಿ ಏನು ಮಾಡಬೇಕು, ಹೆಂಗೆ ನಿಯೋಜನೆ ಮಾಡಬೇಕು, ಎಲ್ಲಿ ಎಷ್ಟು ಮಂದಿ ಕಳಿಸ್ಬೇಕು ಅಂತ ಕೇಳ್ಕೊಂಡು ಭಾಳ ಅಚ್ಚುಕಟ್ಟಾಗಿ ಅವ್ರು ಸೇವೆ ಮಾಡ್ಯಾರ. ನಾವೇನಿಲ್ಲ, ಈ ಸಲನೂ ಅದನ್ನ ಕೇಳ್ಕೊಂಡು ಅಚ್ಚುಕಟ್ಟಾಗಿ ಸೇವೆ ಮಾಡ್ತಾರೆ ಅಂತ ಹೇಳ್ತಾ ನಾನು ಈಗಾಗಲೇ ಭಾಳ ಹಿಂದಿನಿಂದನೂ ಕೂಡ ನಾವು ಸಣ್ಣವ್ರು ಇದ್ದಂಗಿಂದನೂ ನಮ್ಮ ಮಕ್ಕಂದಾರ ಗುರುಗಳು ಯಾವ ರೀತಿ ಇತ್ತು ಅದನ್ನು ಪಾರಂಪರಿಕವಾಗಿರ್ತಕ್ಕಂಥ ಆಚರಣೆಯನ್ನು ಹೇಳ್ಕೊತ ಬಂದಿದ್ರು. ಅದೇ ರೀತಿಯಾಗಿ ನಮ್ಮ ಬಸೇ ಡಾಕ್ಟ್ರು ಕೂಡ ಹೇಳಿದರು. ಹೆಂಗೆ ನಮ್ಮ ಹಿಂದೂ ಧರ್ಮಕ್ಕೆ ಯುಗಾದಿ ಹಬ್ಬ ಬಂದಾಗ ನಾವು ಹೊಸ ವರ್ಷವನ್ನು ಆಚರಣೆ ಮಾಡ್ತಿದ್ವಿ, ಹಂಗೆ ಮೊಹರಂ ಹಬ್ಬ ಇಸ್ಲಾಂ ಧರ್ಮದವರಿಗೆ ಹೊಸ ವರ್ಷ ಅಂತೇಳಿ ಅದು ಹಿಂದಿನಿಂದ ಧಾರ್ಮಿಕ ಪರಂಪರೆ ಇತಿಹಾಸ ಇದೆ. ಮೊಹಮ್ಮದ್ ಹುಸೇನ್ ಅನ್ನುವಂಥ ಒಬ್ಬ ಅವರು ಮತ್ತು ಅವರ ಕುಟುಂಬದವರು ಏನು ಒಂದು ಈ ಸಮಾಜಕ್ಕಾಗಿ ನಾಡಿಗಾಗಿ ಒಂದು ತ್ಯಾಗ ಬಲಿದಾನವನ್ನು ಮಾಡಿರ್ತಕ್ಕಂಥ ಸಂಕೇತವಾಗಿ ಆಚರಣೆಯನ್ನು ಮಾಡ್ತಾ ಬಂದಿರತಕ್ಕಂಥ ಮೊಹರಂ ಹಬ್ಬವೇ ಇವತ್ತು ನಮ್ಮ ಭಾರತ ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಹೋದ ವರ್ಷವೂ ಕೂಡ ನಮ್ಮ ಡಿವೈಎಸ್ಪಿ ಸಾಹೇಬರು ಸುಮಾರು ಇದು 3ನೇ ಮೀಟಿಂಗ್ ಆಗಿರ್ಬೋದು. ಪ್ರತಿ ಸಾರಿ ಪ್ರತಿಯೊಂದು ನಮ್ಮ ಪೀಸ್ ಮೀಟಿಂಗ್ ಬಂದು ನಮ್ಮದೇ ಆಗಿರ್ತಕ್ಕಂಥ ಸಲಹೆಗಳನ್ನು ಕೇಳಿ ಯಾವ ರೀತಿ ಮಾಡ್ತೀರಿ ಮತ್ತು ಅದಕ್ಕೆ ತಕ್ಕಂಥ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಬಾಂಧವರು ಕೂಡಿಕೊಂಡು ಆಚರಣೆಯನ್ನು ಮಾಡುವಂಥದ್ದು ನಡೀತಾ ಬಂದಿದೆ. ಈಗಲೂ ಕೂಡ ಈ ವರ್ಷವೂ ಕೂಡ ಅದೇ ರೀತಿ ನಿರ್ಣಯ ತೆಗೆದುಕೊಂಡಿದ್ದಾರೆ. ಮತ್ತು ಒಂದಷ್ಟು ಹೋದ ಸರಿ ಕೆಲವೊಂದಷ್ಟು ಯುವಕರು ಇಲ್ಲ ನಾವು ಮೊಹರಂ ಹಬ್ಬ ಹಬ್ಬಿಸ್ತೇವೆ, ನಾವು ಡೋಲಿ ಹಬ್ಬಿಸ್ತೇವೆ ಅಂತಂದಾಗ ಹೋದ ಸರಿನೂ ಕೂಡ ಅವಾಗ ಆ ಯುವಕರಿಗೆ ಹೇಳಿದ್ನಿ, ಸುಮಾರು ಒಂದು 3-4 ತಿಂಗಳ ಮೊದಲೇ ಮುಂಚಿತವಾಗಿ ಏನಾದರೂ ಎಲ್ಲ ಊರಿನ ಎಲ್ಲ ಹಿರಿಯರನ್ನ ಕರ್ಕೊಂಡು ನಾವು ಸಭೆ ಸೇರೋನು. ನೀವು ಮೊಹರಂ ಹಬ್ಬ ಬಂದಾಗ ಅಷ್ಟೇ ಹೇಳೋದು ಕೇಳೋದು ಮಾಡೋಕ್ಕೆ ಹೋಗ್ಬೇಡ್ರಿ, ಅದಕ್ಕೆ ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಜಿಲ್ಲಾ ಕಮಿಟಿ ಒಳಗದ ಒಂದು ಪೊಲೀಸ್ ಇಲಾಖೆ ಒಳಗೆ ಡಿಸ್ಕಷನ್ ಆಗಿ
ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಾವೇನು ಜವಾಬ್ದಾರಿ ತೆಗೆದುಕೊಂಡು ನಾವೇನು ಹೇಳ್ತೀವಿ ಅದ್ರ ಮೇಲೆ ಇಲಾಖೆ ನಾವು ಎಲ್ಲ ಹಿಂದೂ ಬಾಂಧವರು ಹಿರಿಯರು ಮತ್ತು ಮುಸ್ಲಿಂ ಸಮಾಜದ ಎಲ್ಲ ಹಿರಿಯರು ಕೂಡ್ಕೊಂಡು ಒಳ್ಳೆ ರೀತಿ ಒಳಗೆ ಮೊಹರಂ ಹಬ್ಬವನ್ನು ಆಚರಣೆ 5 ಗಂಟೆ ಅಂತಂದ್ರೆ ಕಿಲಿ ಹಾಕೊಂಡು ಹೋಗಿಬಿಡ್ತಾರೆ. ಅದು ಪೊಲೀಸರದ ಹಂಗಿಲ್ಲಲ್ಲ, ಯಾರು ಬರಲಿ ಬಿಡಲಿ 24 ತಾಸು ನಾವು ಬಾಗಲ ತಗೊಂಡು ನಿಂದಿರ್ಬೇಕು. ಮತ್ತು ಈಸಿಯಾಗಿ ಎಲ್ಲ ಟೈಮ್ದಾಗ ಸಿಗೋರು ಅಂದ್ರೆ ಪೊಲೀಸರು, ಮತ್ತು ಹೆಚ್ಚು ಕಡಿಮೆ ಏನಾದ್ರು ಬೇಯಿಸ್ಕೊಳ್ಳೋರು ಪೊಲೀಸರೇ. ಒಂಥರ ನಮಗೆ ನಿಮ್ಗೆ ಹೆಂಗಂದ ಒಂಥರ ಇದು ಕವಾಲಿ ಹಾಡಿದಂಗೆ ಇತ್ತು. ಅಷ್ಟೇ ಕೌಂಟ್ರ್ ಇರ್ತೈತಿ, ಅಷ್ಟೇ ಅಭಿಮಾನನೂ ಇರುತ್ತೆ. ಇವತ್ತಿನ ದಿವಸ ಡಾಕ್ಟರ್ ಸಾಹೇಬ್ ಹೇಳ್ತಾ ಇದ್ರು, ನಿಜವಾಗ್ಲೂ ಯಾವುದೇ ಒಂದು ಹಬ್ಬ ನಾವು ಆಚರಣೆ ಮಾಡ್ತೀವಿ. ನಮಗಂತೂ ನಮ್ಮ ಪದ್ಧತಿ ಒಳಗೆ ನಿಮ್ಗೆ ಗೊತ್ತಿದೆ, ಎಸ್ಪೆಷಲಿ ನಮ್ಮ ಭಾರತೀಯ ಒಂದು ವ್ಯವಸ್ಥೆ ಒಳಗೆ ಹಲವಾರು ಹಬ್ಬಗಳು ಬರ್ತವೆ. ಪ್ರತಿಯೊಂದು ವಿಚಾರಕ್ಕೂ ಕೂಡ ನಾವು ದೇವರ ಮೊರೆ ಹೋಗೋದು ಅದು ಸರ್ವೇ ಸಾಮಾನ್ಯ. ಪ್ರತಿಯೊಂದು ವಿಚಾರ, ಇವತ್ತು ಮನೆ ಕಟ್ಟಬೇಕಾದ್ರೆ ಇಲ್ಲಿಂದ ಹಿಡ್ಕೊಂಡು ಓಪನಿಂಗ್ ಮಾಡೋತನ ಎಷ್ಟು ದೇವ್ರ ಪೂಜೆ ಹಾಕೋ ಗೊತ್ತಿಲ್ಲ. ಬಾಗಲ ಕುಂದರ್ಸು ಮುಂದೆ ಒಂದು, ಕಿಟಕಿ ಮಾಡೋ ಮುಂದೆ ಒಂದು, ಎಲ್ಲ ಟೈಮ್ದು ಅಂದರೆ ಏನು, ನಾವೆಲ್ಲರೂ ಇವತ್ತು ಹಿಂದೂಗಳೇ ಇರಲಿ, ಮುಸ್ಲಿಂ ಬಾಂಧವರೇ ಇರಲಿ ಅಥವಾ ಬೇರೆ. ಸಭೆಯಲ್ಲಿ ಸವದತ್ತಿ ಕ್ರೈಂ ಪಿಎಸ್ಐ ಲಕ್ಷ್ಮಣ ಗೌಡಿ, ಎಎಸ್ಐ ಎಂಎನ್ ಹಾದಿಮನಿ, ಪೊಲೀಸ್ ಸಿಬ್ಬಂದಿ, ವಿವಿಧ ಧಾರ್ಮಿಕ ಮುಖಂಡರು ಹಾಗೆಯೇ ಗಣ್ಯರು ಉಪಸ್ಥಿತರಿದ್ದರು. ಮೊಹರಂ ಹಬ್ಬದ ಮೆರವಣಿಗೆ, ಧಾರ್ಮಿಕ ಕಾರ್ಯಕ್ರಮಗಳು ಹಾಗೆಯೇ ಸಾರ್ವಜನಿಕರ ಸುರಕ್ಷತೆ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲು ತೀರ್ಮಾನ ಮಾಡಲಾಗಿದೆ. ವೀರೇಶ್ ಬೆಣಚಿನ ಮರಡಿಮಾಟ, TV20 ಕನ್ನಡ, ಮುನವಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.